ಇನ್ನು ಸೂರ್ಯವಂಶ ಸಿನಿಮಾದಲ್ಲಿ ಬಾಲನಟರಾಗಿ ಅಭಿನಯಿಸಿದಂಥ ಬಾಲನಟ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಅದು ನಿಜಕ್ಕೂ ಕೂಡ ಇದೊಂದು ರೀತಿ ಆಘಾತಕಾರಿತ ಸುದ್ದಿ. ಇದಕ್ಕೆ ಸಂಪೂರ್ಣವಾದ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಇನ್ನು ಕನ್ನಡದಲ್ಲಿ 2000 ಇಸ್ವಿಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದರೆ ಅದು ಸೂರ್ಯವಂಶ ಅಂತಲೇ ಹೇಳ್ಬೋದು. ಇನ್ನು ಈ ಸೂರ್ಯವಂಶ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಹಾಗೂ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಬಾಲನಟ ಆದಂಥ ಚಂದನ್ ಅವರು ಏನಿಲ್ಲವಾದರು ಅಂತ ಹೇಳ್ಬೋದು. ಸದ್ಯ ಅವರು ನ್ಯೂಯಾರ್ಕ್ನಲ್ಲಿ ಹೋಗಿ ಸೆಟಲ್ ಕೂಡ ಆದರು. ಇನ್ನು ನ್ಯೂಯಾರ್ಕ್ನಲ್ಲಿ ಮದುವೆಯಾಗಿ ಮಕ್ಕಳ ಜೊತೆ ಇದ್ದಾರೆ. ಇತ್ತೀಚೆಗೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಇಂಟರ್ವ್ಯೂಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಥಿಯೇಟರ್ನಲ್ಲಿ ಅವರು ಯೂಟ್ಯೂಬರ್ ಗುರುತಿಡಿಸಿ ಅವ್ರನ್ನ ಮಾತಾಡ್ತಾರೆ. ಸರ್, ನೀವು ಸೂರ್ಯವಂಶ ಸಿನಿಮಾದಲ್ಲಿ ಬಾಲ ಕಲಾವಿದನಾಗಿ ಅಭಿನಯಿಸಿ ವಿಷ್ಣುವರ್ಧನ್ ಮಗನ ಪಾತ್ರ ಮಾಡಿದ್ದು ನೀವೇ ಅಲ್ವಾ ಅಂತ ಕೇಳಿದ್ರೆ, ಅದು ನೋಡೋರು ಕೂಡ ಶಾಕ್ ಆಗುತ್ತೆ. ಗುರುತೇ ಹಿಡಿದ್ಬಿಟ್ರಲ್ಲ ಸರ್ ನೀವು ಅಂತಂದಾಗ, ಹೌದು ಸರ್, ಅಷ್ಟು ಒಳ್ಳೆ ಸಿನಿಮಾಗಳು ಮಾಡಿದಂಥ ನೀವು ಚಿತ್ರರಂಗದ ದೊಡ್ಡ ನಾಯಕನಾಗಿ ಬೆಳಿತೀರ ಅಂತ ಅಂದುಕೊಂಡ್ರೆ ನೀವು ನೋಡಿದ್ರೆ ದೂರ ಆದ್ರಲ್ಲ. ಅದಕ್ಕೆ ಚಿತ್ರರಂಗದ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೀಗಿರ್ಬೇಕಾದ್ರೆ ನಾವು ಬೆಳೆಯಲು ಸಾಧ್ಯನಾ ಹೇಳಿ ಅಂತ ಅವರೇ ಪ್ರಶ್ನೆ ಮಾಡಿ